ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ವಚನ ಹಾಗೂ ಅದರ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ವಚನವು ಹೀಗಿದೆ: ಕೈದ ಕೊಡುವರಲ್ಲದೆ ಕಲಿತನವ ಕೊಡುವರುಂಟೆ ಮಾರಯ್ಯ. ಕೈದ ಕೊಡುವರಲ್ಲದೆ ಕಲಿತನವ ಕೊಡುವರುಂಟೆ ಮಾರಯ್ಯ. ಹೆಣ್ಣ ಕೊಡುವರಲ್ಲದೆ ಕೂಟಕ್ಕೊಳಗಾದವರುಂಟೆ ಮಾರಯ್ಯ. ಕಳುವ ಚೋರಂಗೆ ಬಡವರೆಂದು ದಯವುಂಟೆ ಮಾರಯ್ಯ. ಮನವನೊರೆದು ಭಕ್ತಿಯ ನೋಡಿಹನೆಂಬವಂಗೆ ಎಮ್ಮಲ್ಲಿ ಗುಣವ ಸಂಪಾದಿಸಲಿಲ್ಲ ಮಾರಯ್ಯ. ಶೂಲವನೇರಿ ಸಂದಲ್ಲಿ ಮತ್ತಿನ್ನು ಸಾವಿಂಗೆ ಹಂಗು ಪಡಲೇಕೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ನೀನೇ ಬಲ್ಲ. ಕೈದ ಕೊಡುವರಲ್ಲದೆ ಕಲಿತನವ ಕೊಡುವರುಂಟೆ ಮಾರಯ್ಯ. ಹೆಣ್ಣ ಕೊಡುವರಲ್ಲದೆ ಕೂಟಕ್ಕೊಳಗಾದವರುಂಟೆ ಮಾರಯ್ಯ. ಕಳುವ ಚೋರಂಗೆ ಬಡವರೆಂದು ದಯವುಂಟೆ ಮಾರಯ್ಯ. ಮನವನೊರೆದು ಭಕ್ತಿಯ ನೋಡಿಹನೆಂಬವಂಗೆ ಎಮ್ಮಲ್ಲಿ ಗುಣವ ಸಂಪಾದಿಸಲಿಲ್ಲ ಮಾರಯ್ಯ. ಶೂಲವನೇರಿ ಸಂದಲ್ಲಿ ಮತ್ತಿನ್ನು ಸಾವಿಂಗೆ ಹಂಗು ಪಡಲೇಕೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ನೀನೇ ಬಲ್ಲೆ. ಇಲ್ಲಿ ಕೈದು ಅಂದರೆ ಆಯುಧ, ಕಲಿತನ ಅಂದರೆ ಒಂದು ಶೌರ್ಯ. ಕೈದ ಅಂದರೆ ಆಯುಧ, ಆಯುಧ ಕೊಡುವರಲ್ಲದೆ ಶೌರ್ಯ ಕೊಡುವರುಂಟೆ ಮಾರಯ್ಯ. ಅಂದರೆ ಒಬ್ಬ ವೀರ ಇನ್ನೊಬ್ಬ ವೀರನಿಗೆ ಶಸ್ತ್ರಾಯುಧಗಳನ್ನ ಕೊಡಬಲ್ಲನೇ ಹೊರತು ತನ್ನದೇ ಆದ ಕಲಿತನವನ್ನ ಕಿತ್ತು ಕೊಡಲು ಬರುವುದಿಲ್ಲ. ಲೋಕ ನಿಯಮದಂತೆ ಹೆಣ್ಣನ್ನು ಒಳ್ಳೆಯ ಗುಣವುಳ್ಳ ಗಂಡನೊಬ್ಬನನ್ನ ನೋಡಿ ಮದುವೆ ಮಾಡಿ ಕೊಡುವರಲ್ಲದೆ ತಾವೇ ಸಮರಸಕ್ಕೆ ಒಳಗಾದುದನ್ನ ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಕಳ್ಳನೊಬ್ಬ ಮನೆಗೆ ಬಂದು ಕನ್ನ ಹಾಕಿ ಕಳ್ಳತನ ಮಾಡಿದಾಗ ನೋಡಿದವರು ಅವನನ್ನ ಹಿಡಿದು ಹೊಡೆಯುತ್ತಾರೆಯೇ ಹೊರತು ಬಡವನೆಂದು ದಯ ತೋರಿ ಕಳಿಸುವುದಿಲ್ಲ. ಹಾಗೆ ಬಸವಣ್ಣ ನಮ್ಮ ಮನವನ್ನ, ನಮ್ಮ ಭಕ್ತಿಯನ್ನ ವರೆದು ನೋಡಬೇಕೆಂದು ಹೀಗೆ ಹೆಚ್ಚಿನ ಅಕ್ಕಿಯನ್ನ ಅಲ್ಲಿ ಸುರುವಿಸಿದನು. ನೀನು ತಂದೆ, ನಾನು ಮರಳಿ ಇದ್ದಲ್ಲಿಗೆ ಹೋಗಿ ಸುರುವಿ ಬಾ ಎಂದೆ. ಹೀಗಾಗಿ ನಮ್ಮ ಭಕ್ತಿಯ ಮುಂದೆ ಬಸವಣ್ಣ ಗುಣ ಸಂಪಾದನೆ ಮಾಡಿಕೊಳ್ಳಲು ಆಗಲಿಲ್ಲ. ಭಕ್ತಿ ಎಂಬ ಕೊರಲಗಿನ ಮೇಲೆ ನಿಂತು ಈ ರೀತಿಯಾಗಿ ಬರುವ ಅಡ್ಡಿ ಆತಂಕಗಳಿಗೆ ಹೆದರಿದರೆ ಹೇಗೆ, ಹಂಗು ಪಡಲೇಕೆ. ಭಕ್ತರ ಈ ಗುಣವನ್ನ ಲಿಂಗವೇ ನೀನೇ ಬಲ್ಲೆ ಎನ್ನುತ್ತಿದ್ದಾರೆ ಲಕ್ಕಮ್ಮನವರು. ಕೈದ ಕೊಡುವರಲ್ಲದೆ ಕಲಿತನವ ಕೊಡುವರುಂಟೆ ಮಾರಯ್ಯ. ಹೆಣ್ಣ ಕೊಡುವರಲ್ಲದೆ ಕೂಟಕ್ಕೊಳಗಾದವರುಂಟೆ ಮಾರಯ್ಯ. ಕಳುವ ಚೋರಂಗೆ ಬಡವರೆಂದು ದಯವುಂಟೆ ಮಾರಯ್ಯ. ಮನವನೊರೆದು ಭಕ್ತಿಯ ನೋಡಿಹನೆಂಬವಂಗೆ ಎಮ್ಮಲ್ಲಿ ಗುಣವ ಸಂಪಾದಿಸಲಿಲ್ಲ ಮಾರಯ್ಯ. ಶೂಲವನೇರಿ ಸಂದಲ್ಲಿ ಮತ್ತಿನ್ನು ಸಾವಿಂಗೆ ಹಂಗು ಪಡಲೇಕೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ನೀನೇ ಬಲ್ಲೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ನೀನೇ ಬಲ್ಲೆ.